ಈ ದಿವಸ ವಿಶೇಷವಾಗಿ ನಮ್ಮ ಒಂದು ಸಹ್ಯಾದ್ರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ನಮ್ಮ ವಿದ್ಯಾರ್ಥಿನಿಯರಿಗೆ ಒಂದು ಸುದಿನ ಇವತ್ತು. ಯಾಕೆಂದರೆ ನಮ್ಮ ಸಂಸ್ಥೆ ಓಪನ್ ಆಗಿ ಸುಮಾರು 19 ವರ್ಷ ಆಯಿತು, 20 ವರ್ಷ ಆಗ್ತಾ ಬಂದಿದೆ. ಅವತ್ತಿನ ಪರಿಸ್ಥಿತಿ ಬೇರೆ ರೀತಿಯಾಗಿತ್ತು. ಇವತ್ತು ನಗರ ಕೂಡ ಸಾಕಷ್ಟು ವಿಸ್ತಾರ ಆಗಿದೆ. ಇಲ್ಲಿ ಸಾರ್ವಜನಿಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ತುಂಬ ಅವಶ್ಯಕತೆ ಇರುವಂಥ ಒಂದು ತಂಗುದಾಣದ ಅವಶ್ಯಕತೆ ಇತ್ತು. ಆ ಒಂದು ನೀಡನ್ನ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು, ಅತ್ಯಂತ ಕ್ರಿಯಾಶೀಲರು ಆದಂಥ ದಕ್ಷ ಒಬ್ಬ MP ಅಂತ ಅನ್ಸ್ಕೊಂಡಿರುವಂಥ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ನಾವು ಅಪ್ರೋಚ್ ಮಾಡಿದಾಗ ಅವರು ಅತ್ಯಂತ ಸಂತೋಷದಿಂದ, ಯಾಕೆ ಅಂತಂದರೆ ಈಗಾಗಲೇ ನಿಮಗೆಲ್ಲನೂ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದು ಇಡೀ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಗ್ರಾಮೀಣ ಭಾಗದಲ್ಲಿ ಈ ಥರ ಒಂದು ಸುಸಜ್ಜಿತವಾದಂಥ ಒಂದು ತಂಗುದಾಣ ನಿರ್ಮಾಣ ಆಗಿರೋದು. ಇದು ಆ್ಯಕ್ಚುಲಾಗಿ ಅವರು ಒಂದು ವರ್ಡ್ ಹೇಳೋದು ಮರ್ತಿದ್ದು, ಹೈಬ್ರಿಡ್ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಹೈಬ್ರಿಡ್ ಅಂದರೆ ಇದು ಸೋಲಾರು ಇರುತ್ತೆ ಮತ್ತು ಎಲೆಕ್ಟ್ರಿಸಿಟಿ ಕೂಡ ಕನೆಕ್ಟ್ ಆಗುತ್ತೆ. ಎರಡೂ ಕನೆಕ್ಟ್ ಆದಾಗ ಎನಿ ಟೈಮ್ ಏನಾಗುತ್ತೆ, ಇಲ್ಲಿ ಪವರ್ ಹೋಗೋ ಕ್ವಶನ್ ಬರೋದಿಲ್ಲ. ಜೊತೆಗೇನಾಗುತ್ತೆ, ಇದೆಲ್ಲ ಕಂಪ್ಲೀಟ್ ಅಲ್ಲ. ನಾನು ಬಿಗಿನಿಂಗಿಂದ ಕನ್ಸ್ಟ್ರಕ್ಟ್ ಮಾಡಿದಾಗಿಂದ ನೋಡಿದ್ದೀನಿ. ಮೋಲ್ಡ್ ಮಾಡಿರೋಂಥದ್ದು ಮೇಲೆ ಏನು ಕೂಡ ಅದನ್ನ ಯಾವುದು ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685 ಕೂಡ ಟಚ್ ಮಾಡೋಕ್ಕಾಗೋದಿಲ್ಲ. ಆ ಥರ ಒಂದು ವ್ಯವಸ್ಥೆ ಇದಿರುವಂಥದ್ದು. ಹಂಗಾಗಿ ಒಂದು ಸುಸಜ್ಜಿತವಾದಂಥ ಒಂದು ತಂಗುದಾಣ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ MP ಅವರಿಗೆ ನಮ್ಮ ಒಂದು ಈ ಭಾಗದ ಎಲ್ಲ ಒಂದು ಜನರ ಪರವಾಗಿ, ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಮಾಣ ಆಗಬೇಕಾದ್ರೆ ಅಂಥದ್ದಿಂದ ಕೂಡ ಏನಾಗುತ್ತೆ, ಈ ಭಾಗದಲ್ಲಿ ಜನಪ್ರತಿನಿಧಿಗಳು ಮುರಳಿಗೌಡ ಆಗ್ಬೋದು, ಕುಮಾರ್ ಆಗ್ಬೋದು, ನಮ್ಮ ಎಲ್ಲ ರಾಕೇಶ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಏನಾಗುತ್ತೆ ಸಹಕಾರ ಕೊಟ್ಟಿದ್ದಾರೆ. ಅವರು ಸಹಕಾರ ಕೊಟ್ಟು ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಭಾಳ ಉತ್ತಮವಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಹಂಗಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ CMR ಶ್ರೀನಿವಾಸ್ ಸರ್ ಅವರು ಕೂಡ ಏನಾಗುತ್ತೆ, ಅವರು ಕೂಡ ಇದ್ರ ಬಗ್ಗೆ ಅವರು ಕೂಡ ಕಾಳಜಿ ವಹಿಸಿದ್ರು. ಇದನ್ನ ಮಾಡಬೇಕು ಅಂತ ಮಾಡೋವಂಥದ್ದಲ್ಲಿ ಒಂದು 2-3 ಸರಿ ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಯಾವ ರೀತಿ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಹಂಗಾಗಿ ಮಗದೊಮ್ಮೆ ಎಂಟೈರ್ ನಮ್ಮ ಒಂದು ಸಹ್ಯಾದ್ರಿ ಸಮೂಹದ ಪರವಾಗಿ, ಯಾಕೆಂದರೆ ಇಲ್ಲಿ ಸುಮಾರು 1400 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇರೋವಂಥದ್ದು. ಆಮೇಲೆ ಕೆಲಸಕ್ಕೆ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ, ಸಾರ್ ಹೇಳ್ದಂಗೆ ಕ್ಲಾಸಸ್ಸು ಒಂದು 4 ಗಂಟೆ 5 ಗಂಟೆ 6 ಗಂಟೆ ಆಗಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಬೇಕಾದ್ರೆ ಮಳೆ ಬಂದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದು ಅನುಕೂಲ ಆಗ್ತದೆ. ವಿಶೇಷವಾಗಿ ಬೇರೆ ರೀತಿಯ ಅನುಕೂಲಗಳಿಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಒಂದು ಚಾರ್ಜಿಂಗ್ ಪಾಯಿಂಟಿಂದ ಹಿಡ್ಕೊಂಡು ಬೇರೆ ಅನುಕೂಲಗಳು ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು ಭಾಳ ನಿಜವಾಗ್ಲೂ ಕೂಡ ಏನಾಗುತ್ತೆ, ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮತ್ತೊಮ್ಮೆ ನಮ್ಮ ಲೋಕಸಭಾ ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ, ವಂದನೆಗಳನ್ನು ತಿಳಿಸೋಕ್ಕೆ ನಾನು ಇಚ್ಛೆಪಡ್ತೀನಿ.